ಕೇರಳದ ಚೂರಲ್ಮಲ ಗ್ರಾಮದಲ್ಲಿ ಭಾರೀ ದುರಂತ ಸಂಭವಿಸಿದೆ. ದೊಡ್ಡ ದೊಡ್ಡ ಬಂಡೆಗಳು ಬಿದ್ದು ಮನೆಗಳು ಸರ್ವನಾಶವಾಗಿವೆ. ವಿಸ್ತಾರ ನ್ಯೂಸ್ಗೆ ವಯನಾಡಿನ ರಂಜಿತ್ ಮಾಹಿತಿ ನೀಡಿದ್ದಾರೆ. ಭಾರೀ ಭೂಕುಸಿತಕ್ಕೆ ಚೂರಲ್ಮಲ ಗ್ರಾಮವೇ ನಾಶ ಆಗಿದೆ. ಚೂರಲ್ಮಲ ಗ್ರಾಮದಲ್ಲಿ ಮನೆ ಇತ್ತಾ ಇಲ್ವಾ ಅಂತ ಭಾಸವಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ವೇಳೆಯೂ ಭಾರೀ ಮಳೆ ಸುರಿತಾ ಇದೆ. ಚೂರನ್ ಅನ್ನೋ ಮಲ ಅಂದರೆ ಬೆಟ್ಟ ಅಂತ, ಸಂಪೂರ್ಣವಾಗಿ ಬೆಟ್ಟದಿಂದ ಆವರಿಸಿರುವಂತಹ ಹಳ್ಳಿ. ಮೆಪ್ಪಾಡಿ, ಮುಂಡಕ್ಕೈ, ಚೇರಂಬಾಡಿ, ಕುರುಂಬಲಕೊಟ್ಟ, ಮಲೈ ಇವೆಲ್ಲವೂ ಕೂಡ, ಅದರ ಜೊತೆಗೆ ಕೊಟ್ಟಿಯೂರು ಅನ್ನೋ ರಿಸರ್ವ್ ಫಾರೆಸ್ಟ್ ಕೂಡ ಪಕ್ಕದಲ್ಲೇ ಇದೆ. ಆ ಭಾಗದಲ್ಲಿ ನಿರಂತರವಾಗಿ ಸುಮಾರು ಒಂದು ತಿಂಗಳಿನಿಂದ ಮಳೆ ಆಗ್ತಾ ಇದೆ. ಅದು ಆರಂಭದಿಂದ ಶುರುವಾಗಿ ಒಂದು ರಾತ್ರಿ 1:30 ವೇಳೆಗೆ ಮೊದಲ ಒಂದು ಉರುಳು ಪಟ್ಟಲಾಗಿದ್ದಾರೆ. ಅದರಲ್ಲಿ ಈಗ ಸರಿಸುಮಾರು 63 ಶವ ಸಿಕ್ಕಿದೆ. ಈಗ ಅಲ್ಲಿ ಆ ಸ್ಥಳದಲ್ಲಿ ನಮ್ಮನ್ನು ನಿಲ್ಲಿಸಲಿಕ್ಕೆ ಬಿಡ್ಲಿಲ್ಲ ಸರ್. ಅಲ್ಲಿ ಈಗ ರಕ್ಷಣಾ ಕಾರ್ಯ ನಡೆಯುತ್ತಿದೆ. 1 ಗಂಟೆಗೊಮ್ಮೆಗೆ ಆಗ್ತಾ ಉಂಟು. ಜೋರಾದ ಮಳೆ ಸಹ ಬರ್ತಾ ಉಂಟು. ಈಗ ಅದು ವಯನಾಡಿನ 3 ಕಡೆ ಆಗಿದೆ. ಒಂದು ಪೆಟ್ಟಿಮೂಡಿ ಅಂತ ಉಂಟು, ಚೂರಲ್ಮಯ ಅಂತ ಒಂದು ಸ್ಥಳ, ಮತ್ತೊಂದು ಮೇಪಾಡಿ ಉರುಳು ಪಟ್ಟಲಾಗಿದ್ದು. ರಾತ್ರಿ ಸರಿಸುಮಾರು 1:30, 2 ಗಂಟೆ ಒಳಗೆ ಆಗಿದೆ ಸರ್. ಈಗ ಬೆಳಿಗ್ಗೆ ರಕ್ಷಣಾ ಪ್ರವರ್ತನಾ ಕಾರ್ಯಕ್ರಮ ನಡೆಯುತ್ತಿರುವ ವೇಳೆಗೆ ಸಹ ಆಗಿದೆ. ಮತ್ತೆ ದೊಡ್ಡ ದೊಡ್ಡ ಬಂಡೆಗಳ ಎಡೆಯಲ್ಲಿ ಎಷ್ಟು ಜನ ಸಿಲುಕಿದ್ದಾರೆ ಅಂತ ಗೊತ್ತಾಗಿಲ್ಲ. ಅಲ್ಲಿ ಒಂದು ಊರಿನ ಅರ್ಧ ಭಾಗವೇ ನೆಲಸಮಾಗಿದೆ. ಅಲ್ಲಿ ಆ ಜಾಗದಲ್ಲಿ ಎಷ್ಟು ಮನೆ ಇತ್ತು, ಈಗ ಅದು ಆ ಊರು ಆಗಿತ್ತ ಅಂತೇಳಿ ಈಗ ನೋಡ್ಲಿಕ್ಕೆ ಆಗುದಿಲ್ಲ ಸರ್. ಅಂದ್ರೆ ಮಾತಾಡ್ಲಿಕ್ಕೆ ಸಹ ಬರುವುದಿಲ್ಲ ಈಗ ಅದನ್ನ, ಆ ಒಂದು ಸ್ಥಳವನ್ನು ನೋಡುವಾಗ. ನಿನ್ನೆ ಅಂದ್ರೆ ಎಲ್ಲರೂ ಮಲಗಿಕೊಂಡು ಸುಖವಾದ ನಿದ್ರೆಯಲ್ಲಿದ್ರು. ಚೆನ್ನಾಗಿ 1:30 ವೇಳೆಗೆ ಹೀಗೆ ಬರುವಾಗ ದೊಡ್ಡ ದೊಡ್ಡ ಬಂಡೆ, ಕೆಲವರ ಬೆಳಿಗ್ಗೆ ನೋಡುವಾಗ ಒಂದು ಕೈ ಎಲ್ಲ ಕಾಣ್ತಿತ್ತು ಆ ಬಂಡೆಗಳ ಎಡೆಯಲ್ಲೆಲ್ಲ. ನೀರಿನ ರಭಸಕ್ಕೆ ಆ ಬಂಡೆ ಉರುಳ್ತಾ ಉಂಟು, ಮಣ್ಣು ಬರ್ತಾ ಉಂಟು. ಆ ದೃಶ್ಯ ಒಂದು ಭಯಾನಕ, ಭೀಕರ. ಅದಕ್ಕೆ ಕಾಣುವಾಗಲೇ ನಮಗೆ ಮಾತಾಡ್ಲಿಕ್ಕೆ ಮಾತು ಬರುದಿಲ್ಲ. ಕಳೆದ ವರ್ಷ ಅದಕ್ಕೆ ಮುಂಚಿನ ವರ್ಷ ಎಲ್ಲ ಆಗಿದೆ, ಆದ್ರೆ ಈ ವರ್ಷ ಅದರಿಂದ 3 ಪಟ್ಟು 4 ಪಟ್ಟು ಹೆಚ್ಚು ದುರಂತವಾಗಿದೆ. ಕಳೆದ ವರ್ಷ ಅಂದ್ರೆ ಒಂದು 10 ಮಂದಿ 15 ಮಂದಿ ಆಗಿ ಸಾವನ್ನಪ್ಪಿದ್ರು. ಆದ್ರೆ ಈ ಸಲ ಈಗ ಸಿಕ್ಕಿದ ಸಾವು ಅಂತ ಲೆಕ್ಕ ಅಂದ್ರೆ 63 ಅಂತೇಳಿ. ಇನ್ನು ಅದು ಜಾಸ್ತಿ ಆಗ್ತಾ ಉಂಟು. ಅಲ್ಲಿ ಸೇತುವೆ ಇತ್ತಂತ ಹೇಳಿಗೆ ಆಗುದಿಲ್ಲ, ಅದು ಸಹ ನೀರು ಪಾಲಾಗಿತ್ತು. ಮೈನ್ ಸೇತುವೆ ಒಂದಿತ್ತು, ಈಗ ಮತ್ತೊಂದು 2 ಸೇತುವೆ ಸಣ್ಣದಿತ್ತು, 3 ಸೇತುವೆ ಹೋಗಿದೆ. ಅದು ಈ ಊರಿಂದ ಆಚೆ ಊರಿಗೆ ಸಂಪರ್ಕ ಆಗುವ ಸೇತುವೆ. ಅಲ್ಲಿ ದೊಡ್ಡ ವಾಹನಗಳು ಹೋಗುದಿಲ್ಲ, ಸಣ್ಣ ಅದು ಸಹ ನೀರು ಪಾಲಾಗಿದೆ. ಕೆಲವರು ಅದರಲ್ಲಿ ಬಾಕಿ ಆಗಿದ್ದಾರೆ, ಯಾಕಂದ್ರೆ ಬರ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಅದರ ಎಡೆಯಲ್ಲಿ ಮತ್ತೊಂದು ಸಲ ಆಯ್ತು. ಬೆಳಿಗ್ಗೆ 4:05, 1:35 ಒಳಗೆ ಮತ್ತೊಂದು ಉರುಳು ಪಟ್ಟಲಾಯಿತು. ಆಗ ಅಲ್ಲಿಂದ ಲೈವ್ ಕೊಡುವವರೆಲ್ಲ ಈಚೆ ಬಂದ್ರು ಸರ್, ಜಿಲ್ಲಾಸ್ಪತ್ರೆ. ಅದರಲ್ಲಿ ಈಗ ಗಾಯಾಳುಗಳು ಅಲ್ಲಿಗೆ ಕೊಂಡೋಗ್ತಿದ್ದಾರೆ. ಮತ್ತೆ 2-3 ಆಸ್ಪತ್ರೆ ಉಂಟು, ಎಲ್ಲ ಆಚೆ ಈಚೆ ಎಲ್ಲದಕ್ಕೆ ಕೊಂಡೋಗ್ತಿದ್ದಾರೆ. ಅದರಿಂದ ಮತ್ತೆ ಅದಲ್ಲದೆ ಇಲ್ಲಿ ಸಾಧಾರಣ ಜ್ವರ ಹಾಗೆ ರೋಗಿಗಳ ಸಂಖ್ಯೆ ಇಲ್ಲದ್ರೆ ಜಾಸ್ತಿ ಇರ್ತದೆ ಜಿಲ್ಲಾಸ್ಪತ್ರೆಯಲ್ಲೆಲ್ಲ. ಇದೊಂದು ದುರಂತ ಆಗುವಾಗ ಅದನ್ನ ನೋಡೋಕೆ ಆಸ್ಪತ್ರೆ ತುಂಬಿ ಹೋಗಿದೆ ಫುಲ್. ಜಾತಿ ಭೇದ, ಮತ ಭೇದ ಎಲ್ಲ ಮರೆತು ಒಂದು ದುರಂತ ಆಗುವ ಎಲ್ಲ ಒಗ್ಗಟ್ಟಾಗ್ತಾರೆ ಸರ್. ಒಗ್ಗಟ್ಟಿಂದ ಊರಿನವರು ಸಹ ಸೇರಿಕೊಂಡು ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಸಾಥ್ ಕೊಡ್ತಿದ್ದಾರೆ NDRF ತಂಡ, ಮತ್ತೆ ಇಲ್ಲೇ ನಮ್ಮ ಫೈರ್ ಫೋರ್ಸ್ ಅವರು, ಪೊಲೀಸ್ ಸಿಬ್ಬಂದಿ, ಅವರಿಗೆಲ್ಲ ಸಾಥ್ ಕೊಡ್ತಿದ್ದಾರೆ ಊರಿನವರೆಲ್ಲ. ನಮ್ಮ ಮೊನ್ನೆ ಒಂದು ಶಿರೂರಿನಲ್ಲಿ ಆಯ್ತಲ್ಲ ಸರ್, ಅರ್ಜುನ್ ಅಂತೇಳಿ ಕೇರಳದ ಸರ್. ಈಗ ವಯನಾಡಲ್ಲಿ ಆಗುವಂತೆ ಅದೇ ಮೊದಲೇ ಸಿಕ್ತಿದ್ದು. ಕೆಲವು ಮನೆಗಳು ಅರ್ಧ ಬಾಕಿ ಆಗಿದೆ. ಕೇರಳದ ಚೂರಲ್ಮಲ ಗ್ರಾಮದಲ್ಲಿ ಭಾರೀ ದುರಂತ ಸಂಭವಿಸಿದೆ. ದೊಡ್ಡ ದೊಡ್ಡ ಬಂಡೆಗಳು ಬಿದ್ದು ಮನೆಗಳು ಸರ್ವನಾಶವಾಗಿವೆ. ವಿಸ್ತಾರ ನ್ಯೂಸ್ಗೆ ವಯನಾಡಿನ ರಂಜಿತ್ ಮಾಹಿತಿ ನೀಡಿದ್ದಾರೆ. ಭಾರೀ ಭೂಕುಸಿತಕ್ಕೆ ಚೂರಲ್ಮಲ ಗ್ರಾಮವೇ ನಾಶ ಆಗಿದೆ. ಚೂರಲ್ಮಲ ಗ್ರಾಮದಲ್ಲಿ ಮನೆ ಇತ್ತಾ ಇಲ್ವಾ ಅಂತ ಭಾಸವಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ವೇಳೆಯೂ ಭಾರೀ ಮಳೆ ಸುರಿತಾ ಇದೆ. ಚೂರನ್ ಅನ್ನೋ ಮಲ ಅಂದರೆ ಬೆಟ್ಟ ಅಂತ, ಸಂಪೂರ್ಣವಾಗಿ ಬೆಟ್ಟದಿಂದ ಆವರಿಸಿರುವಂತಹ ಹಳ್ಳಿ. ಮೆಪ್ಪಾಡಿ, ಮುಂಡಕ್ಕೈ, ಚೇರಂಬಾಡಿ, ಕುರುಂಬಲಕೊಟ್ಟ, ಮಲೈ ಇವೆಲ್ಲವೂ ಕೂಡ, ಅದರ ಜೊತೆಗೆ ಕೊಟ್ಟಿಯೂರು ಅನ್ನೋ ರಿಸರ್ವ್ ಫಾರೆಸ್ಟ್ ಕೂಡ ಪಕ್ಕದಲ್ಲೇ ಇದೆ. ಆ ಭಾಗದಲ್ಲಿ ನಿರಂತರವಾಗಿ ಸುಮಾರು ಒಂದು ತಿಂಗಳಿನಿಂದ ಮಳೆ ಆಗ್ತಾ ಇದೆ. ಅದು ಆರಂಭದಿಂದ ಶುರುವಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.